ಅದೇ ಪ್ರಶ್ನೆಯನ್ನ ನೋಡೋಣ. ವಿದ್ಯುತ್ ಬಲ್ಬ್ನ ಕಾರ್ಯದ ತತ್ವವನ್ನು ತಿಳಿಸಿ. ಈ ವಿದ್ಯುತ್ ಬಲ್ಬ್ಗಳನ್ನ ನಾವು ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮದ ಮೇಲೆ ತಯಾರು ಮಾಡಿರ್ತಾರೆ. ಅಂದ್ರೆ ಇದ್ರ ಒಳಗಡೆಗೆ ವಿದ್ಯುತ್ ಬಲ್ಬ್ನ ಒಳಗಡೆಗೆ ಟಂಗ್ಸ್ಟನ್ ತಂತಿ ಇರುತ್ತೆ. ಈ ಟಂಗ್ಸ್ಟನ್ ತಂತಿಯ ಒಂದು ಏನು ರೋಧಶೀಲತೆ ತುಂಬಾ ಹೆಚ್ಚು ಇರುತ್ತೆ. ಹಾಗೆ ಇದು ಅತಿ ಹೆಚ್ಚು ಕರಗುವ ಬಿಂದುವನ್ನು ಕೂಡ ಹೊಂದಿರುತ್ತೆ. ಯಾವಾಗ ಇದ್ರ ಮೂಲಕ ವಿದ್ಯುತ್ ಹರಿಯತ್ತೋ ಇದು ವಿದ್ಯುತ್ತನ್ನ ಉಷ್ಣ ಶಕ್ತಿಯಾಗಿ ಪರಿವರ್ತನೆ ಮಾಡುತ್ತೆ. ಅಂದ್ರೆ ಅಲ್ಲಿ ಎಷ್ಟು ಪ್ರಮಾಣದ ವಿದ್ಯುತ್ ಶಕ್ತಿಯಲ್ಲಿ ಪ್ರವಾಹ ಆಗತ್ತೋ ಅದರ ಒಂದು 90% ಅಷ್ಟು ಅದು ಉಷ್ಣ ಶಕ್ತಿಯಾಗಿ ಬಿಡುಗಡೆ ಆಗತ್ತೆ. ಒಂದು 10% ನಷ್ಟು ಬೆಳಕಾಗಿ ಅದು ವಿದ್ಯುತ್ ಶಕ್ತಿ ಪರಿವರ್ತನೆ ಆಗತ್ತೆ. ಈ ರೀತಿ ಆದಾಗ ನಾವು ಬಲ್ಬ್ ಬೆಳಗೋದನ್ನ ನೋಡಬಹುದು. ಅಂದ್ರೆ ವಿದ್ಯುತ್ ಬೆಳಕಾಗಿ ಪರಿವರ್ತನೆ ಆಗಿದೆ. ಹೌದಾ? ಅದೇ ರೀತಿ ನಾವು ಬಲ್ಬ್ ಯಾವುದೇ ಒಂದು ಬಲ್ಬ್ ಸ್ವಲ್ಪ ಹೊತ್ತು ಆನ್ ಇಟ್ಟಾಗ ಅದೇನಾಗಿರುತ್ತೆ, ಬಿಸಿ ಆಗಿರುತ್ತೆ. ಸೊ ಈ ರೀತಿಯಾಗಿ ವಿದ್ಯುತ್ ಬಲ್ಬ್ ಕಾರ್ಯನಿರ್ವಹಿಸುತ್ತೆ. ಹಾಗೆ ಬಲ್ಬ್ನ ಒಳಗಡೆಗೆ ಒಂದು ಆರ್ಗಾನ್ ಅಥವಾ ನೈಟ್ರೋಜನ್ ನಂತಹ ಅನಿಲಗಳನ್ನ, ಜಡ ಅನಿಲಗಳನ್ನ ತುಂಬಿರ್ತಾರೆ. ಅಂದ್ರೆ ಆ ಒಂದು ಟಂಗ್ಸ್ಟನ್ ತಂತಿ ಸುಲಭವಾಗಿ ಉತ್ಕರ್ಷಣೆ ಆಗ್ಬಾರ್ದು ಅನ್ನೋ ಒಂದು ಕಾರಣಕ್ಕೆ, ಹಾಗೆ ಅದರ ಬಾಳಿಕೆ ಹೆಚ್ಚಾಗ್ಲಿ ಅನ್ನುವಂತಹ ಒಂದು ಕಾರಣಕ್ಕೆ ಬಲ್ಬ್ನ ಒಳಗಡೆಗೆ ಟಂಗ್ಸ್ಟನ್ ಮತ್ತೆ ಆರ್ಗನ್ ಟಂಗ್ಸ್ಟನ್ ತಂತಿಯಿಂದ ಮಾಡಿರ್ತಾರೆ ಫಿಲಮೆಂಟ್ ಅನ್ನ. ಹಾಗೆ ಆರ್ಗನ್ ಮತ್ತೆ ನೈಟ್ರೋಜನ್ ಅನಿಲವನ್ನ ತುಂಬಿರ್ತಾರೆ. ಈ ರೀತಿಯಾಗಿ ವಿದ್ಯುತ್ ಬಲ್ಬ್ ಕಾರ್ಯನಿರ್ವಹಿಸುತ್ತೆ.